ಇವತ್ತು BK ಹರಿಪ್ರಸಾದ್ ಸಾಹೇಬರು ನೂತನವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ನಮ್ಮ ವಾರ್ಡ್ ವತಿಯಿಂದ ವನಿತಾ ಲೋಕೇಶ್ ಅವರು ಹಾಗೂ ಲೋಕೇಶು ಹಾಗೂ ನಮ್ಮ ಎಕ್ಸ್ ಕಾರ್ಪೊರೇಟರ್ ಅವರು ಇವರು ಕುಟುಂಬದವರಾದಂಥ ರಜನೀಶ್ ಅವರು ಹಾಗೂ ನಮ್ಮ ಎಲ್ಲ ಲೀಡ್ರುಗಳು ನಮ್ಮಲ್ಲಿ ಏನಿದ್ದೀವಿ ಸಾಕಷ್ಟು ಜನ ಇದ್ದೀರಿ. ಎಲ್ಲರೂ ಸೇರಿ ಇವತ್ತು ಒಟ್ಟಿಗೆ ನಮ್ಮ ವಾರ್ಡಿಂದ ಹೋಗ್ತಾ ಇದ್ದೀವಿ. ಸನ್ಮಾನ್ಯ ಲೋಕೇಶ್ ಅವರು ಹಾಗೂ ಅವರು ವನಿತಾ ಅವರ ಒಂದು ನಾಯಕತ್ವದಲ್ಲಿ ನಮ್ಮ ವಾರ್ಡ್ ವತಿಯಿಂದ ದಯಾನಂದ ನಗರ ವಾರ್ಡಿಂದ ಈಗ ಹೊರಟಿದ್ದೀವಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅರಮನೆ ಮೈದಾನ ತಲುಪಲಿದ್ದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ನಮ್ಮ ಎಲ್ಲ ವಾರ್ಡಿನ ಎಲ್ಲ ಕಾರ್ಯಕರ್ತರು ಹಾಗೂ ಎಲ್ಲ ನಾಯಕರು ಒಟ್ಟಿಗೆ ಗೂಡಿ ನಾವು ಹೋಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ವಾರ್ಡಿನಲ್ಲಿ ಅತಿ ಹೆಚ್ಚಿನ ಒಂದು ಮತ ಇರ್ಬೋದು ಅಥವಾ ಅತಿ ಹೆಚ್ಚಿನ ಒಂದು ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಶಕ್ತಿ ಕೊಡುವಂಥ ಕೆಲಸ ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮಸ್ಕಾರ. ಇಲ್ಲ, ಖಂಡಿತವಾಗಿ ಅವರು ಬಂದು ವಿದ್ಯಾರ್ಥಿ ದೆಸೆಯಿಂದನೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ಜೊತೆಗೆ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಅವರು ಸೇವಾದಳದಿಂದ ಇದುವರೆಗೂ ಯಾವುದ್ಯಾವುದು ವಿಂಗ್ಗಳಿದೆ ಎಲ್ಲ ವಿಂಗ್ಗಳು ಮಹಿಳಾ ವಿಂಗು ಒಂದು ಹೊರತುಪಡಿಸಿ ಎಲ್ಲ ವಿಂಗಲ್ಲೂ ಬಲಿಷ್ಠವಾಗಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಕೊಂಡ್ಬಂದಿದ್ದಾರೆ. ನಮಗೆ ತುಂಬ ಖುಷಿ ಇದೆ. ಯಾಕೆಂದರೆ ನಮ್ಮೆಲ್ಲರ ಬೆಳವಣಿಗೆ ದೃಷ್ಟಿಯಿಂದ ಹರಿಪ್ರಸಾದ್ ಸಾಹೇಬರು ಮತ್ತು ದಿನೇಶ್ ಗುಂಡೂರಾವ್ ನಮ್ಮನ್ನು ಈ ಮಟ್ಟಕ್ಕೆ ಈ ಪಕ್ಷನ ಬಲಪಡಿಸೋದ್ರ ಜೊತೆಗೆ ನಮ್ಮೆಲ್ಲರನ್ನು ಒಂದು ಎರಡನೇ ಹಂತದ ನಾಯಕರನ್ನು ಬೆಳೆಸೋವಂಥ ಹಂತದಲ್ಲಿ ಖಂಡಿತವಾಗಿ ನಮಗೆಲ್ಲ ಅನುಕೂಲ ಆಗ್ತಾಯಿದೆ. ಖಂಡಿತವಾಗಿ ಕರ್ನಾಟಕ ಕಾಂಗ್ರೆಸ್ ಏನಿದೆ ಮುಂದಿನ 28ರ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಖಂಡಿತವಾಗಿ ಬಂದೇ ಬರುತ್ತೆ. ವಿಶೇಷವಾಗಿ ನಮ್ಮ ದಯಾನಂದ ನಗರ ವಾರ್ಡು ಏನು 58 ಇದೆ, ಇದರಲ್ಲಿ ಬಂದು ವಿಶೇಷವಾಗಿ ಪುಟ್ಟಣ್ಣವರವರ ಒಂದು ಸಹಕಾರ ಹೆಚ್ಚಿಗೆ ಅವರು ಈ ಕ್ಷೇತ್ರಕ್ಕೆ ಬಂದ ಮೇಲೆ ಒಂದು ಒಳ್ಳೆ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆ ಆಗ್ತಾಯಿದೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಸಂಘಟನೆಯೂ ಆಗುತ್ತೆ. ಮತ್ತು 2029ರಲ್ಲೂ ಸಹ ಬೆಂಗಳೂರು ಕೇಂದ್ರಕ್ಕೂ ಸಹ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಗೆಲ್ಸ್ಕೊಳ್ಳೋ ಅಂತ ನಾವು ದಾಪುಗಾಲು ಇಡ್ತೀವಿ. ಯಾಕೆಂದರೆ ಎಲ್ಲ ಚುನಾವಣೆಗಳಲ್ಲೂ ದಯಾನಂದ ನಗರ ವಾರ್ಡು ನಿರಂತರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಕೊಟ್ಕೊಂಡು ಬರ್ತಾ ಇದೆ. ಇದೆಲ್ಲ ಮೂಲ ಕಾರಣ ಏನು ಅಂತ ಹೇಳಿದ್ರೆ, ಒಂದು ಹರಿಪ್ರಸಾದ್ ಅವರಾಗಿರೋಂಥ ಬೀಜ, ಜೊತೆಗೆ ಎರಡನೇದು ಬಂದು ದಿನೇಶ್ ಗುಂಡೂರಾವ್ ಅವರು ಹಾಕಿರೋವಂಥ ಬೀಜ ಇವತ್ತು ಮೊಳಕೆ ಹೊಟ್ಟಿದೆ. ನಾವೆಲ್ಲರೂ ದಿನೇಶ್ ಗುಂಡೂರಾವ್ ಮತ್ತು ಹರಿಪ್ರಸಾದ್ ಸಾಹೇಬ್ರ ನಾವು ಅನುಯಾಯಿಗಳು. ಅವರ ಆಶ್ರಯದಲ್ಲಿ ಬೆಳೆದು ಬಂದಂಥವ್ರು. ಈ ಪುಟ್ಟಣ್ಣವ್ರ ಆಶ್ರಯದಲ್ಲಿ ನಾವೆಲ್ಲರೂ ಪಕ್ಷ ಸಂಘಟನೆ ಮಾಡೋದಕ್ಕೆ ರಾಜಾಜಿನಗರ ಕ್ಷೇತ್ರದಲ್ಲಿ ನಾವು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಸರ್ ನಮಸ್ಕಾರ. ನನ್ನ ಹೆಸರು ವನಿತಾ ಲೋಕೇಶ್, ದಯಾನಂದ ನಗರ ವಾರ್ಡು. ಇವತ್ತು ನಾವು ಎಲ್ಲ ರೀತಿಲೂ ಕಾಂಗ್ರೆಸ್ ಪಕ್ಷ ಮುಂದುವರೆದು ಬಂದಿದೆ. ಯಾಕಂದರೆ ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾಡಿರುವಂಥ ಯೋಜನೆಗಳು. ಮಹಿಳೆಯರಿಗಾಗ್ಬೋದು, ವಯಸ್ಕರಿಗಾಗ್ಬೋದು ಮತ್ತು ವೃದ್ಧರಿಗಾಗ್ಬೋದು ಎಲ್ಲ ರೀತಿಯೂ ಅನುಕೂಲ ಮಾಡಿಕೊಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಡತನ ನಿರ್ಮೂಲನೆ ಮಾಡೋದ್ರಿಂದ ಹಿಡಿದು ಎಲ್ಲ ಥರನೂ ಒಂದು ಇದನ್ನ ಫೆಸಿಲಿಟಿ ಮಾಡಿಕೊಟ್ಟು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸೊ ಪಕ್ಷದ ಪರವಾಗಿ ಕೆಲಸ ಮಾಡೋಕ್ಕೆ ಕಾರ್ಯಕರ್ತರು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರಿಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಪಕ್ಷನೂ ಮುಂದುವರಿಸ್ತೀವಿ. ನಮ್ಮ ಮಹಿಳಾ ವಿಂಗು ಇನ್ನೂ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದೆ. ಎಲ್ಲ ರೀತಿಯಲ್ಲೂ ನಮಗೆ ಸಹಕಾರ ಕೊಟ್ಟಿರೋ ಅಂಥ ಎಲ್ಲ ಲೀಡ್ರ್ಗಳಿಗೂ ವಂದನೆ ತಿಳಿಸ್ತೀನಿ.